ಸಿಎಂ ಕುರ್ಚಿ ಕಿತ್ತಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ಇದೆಲ್ಲದರ ಮಧ್ಯೆ ಈಗ ಇಬ್ಬರು ಬೇಡ ಯಾರಾದರೂ ದಲಿತರನ್ನ ಸಿಎಂ ಮಾಡಿ ಅಂತ ಗಡಿ ಜಿಲ್ಲೆ ಬೀದರ್ನಲ್ಲಿ ಕೂಗು ಜೋರಾಗಿದೆ. ಹಾಗೆ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರಬೇಕು, ಇಲ್ಲಾಂದ್ರೆ ಉಗ್ರ ಹೋರಾಟ ಮಾಡುವುದಾಗಿಯೂ ಕೂಡ ಅಹಿಂದ ನಾಯಕರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಸಿಎಂ ಗದ್ದುಗೆ ಗುದ್ದಾಟಕ್ಕೆ ತಾತ್ಕಾಲಿಕ ಬ್ರೇಕ್. ಈ ಮಧ್ಯೆ ಜೋರಾದ ದಲಿತ ಸಿಎಂ ಕೂಗು. ದಲಿತ ಸಿಎಂ ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬರೀ ಕುರ್ಚಿ ಗಲಾಟೆಯದ್ದೇ ಸದ್ದು ಕೇಳಿ ಬರ್ತಿದೆ. ಹೌದು, ಸಿಎಂ ಮತ್ತು ಡಿಸಿಎಂ ನಡುವೆ ಕುರ್ಚಿ ಕದನ ಶುರುವಾಗಿದ್ದು ಇದಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸಿಎಂ ಹಾಗೂ ಡಿಸಿಎಂ ಸಿಎಂ ಕುರ್ಚಿ ಸಮರದ ನಡುವೆ ಈಗ ಬೀದರ್ನಲ್ಲಿ ದಲಿತ ಸಿಎಂ ಕೂಗು ಕೇಳಿ ಬಂದಿದ್ದು ದಲಿತ ಸಿಎಂ ಸಮಿತಿ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ತಿದೆ. ಸಿಎಂ ಸಿದ್ದರಾಮಯ್ಯ ಪರ ಅಹಿಂದ ನಾಯಕರು ಬ್ಯಾಟ್ ಬೀಸುತ್ತಿದ್ರೆ ಇತ್ತ ಡಿಸಿಎಂ ಪರ ಒಕ್ಕಲಿಗ ಸಮುದಾಯ ಹೋರಾಟಕ್ಕೆ ಇಳಿದಿದೆ. ಈ ಮಧ್ಯೆ ಇತಿಹಾಸದಲ್ಲೇ ದಲಿತರು ಸಿಎಂ ಯಾರೂ ಆಗಿಲ್ಲ. ಹೀಗಾಗಿ ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಆದ್ರೂ ಆಗ್ಲಿ, ಸತೀಶ್ ಜಾರಕಿಹೊಳಿ ಆಗ್ಲಿ ಅಥವಾ ಪರಮೇಶ್ವರ್, ಕೆಎಚ್ ಮುನಿಯಪ್ಪ ಸೇರಿದಂತೆ ಯಾರಾದರೂ ಒಬ್ಬ ದಲಿತ ನಾಯಕನನ್ನ ಸಿಎಂ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಸದ್ಯಕ್ಕಂತೂ ಒಂದೊಳ್ಳೆ ಸಮಯ ಬಂದಿದೆ. ಈಗೇನಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ದಲಿತ ಸಿಎಂ ಮಾಡದೇ ಇದ್ರೆ ಮುಂದೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ದಲಿತ ಸಿಎಂ ಸಮಿತಿ ಹೋರಾಟಕ್ಕೆ ಇಳಿದಿದೆ. ಕಾಂಗ್ರೆಸ್ ಪಕ್ಷ ಏನಂತ ಹೇಳ್ತದ, ನಾವು ದಲಿತರ ಪರವಾಗಿದ್ದೀವಿ, ಸಂವಿಧಾನ ಪರವಾಗಿದ್ದೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿದ್ದೀವಿ ಅಂತ ಹೇಳ್ತದೆ. ಅದು ಇವರು ಮೂರು ವಿರುದ್ಧರ, ಅವರು ಯಾರಿಗೂ ತೆಗೆದುಕೊಡಂತಿಲ್ಲ. ನಮಗೇನು ಹೇಳ್ತೀರಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಸಾಮಾಜಿಕ ನ್ಯಾಯದ ಒಂದು ಕಳಕಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ಯಾರ, ಯಾವುದೇ ಸ್ಥಳದಲ್ಲಿ ಯಾವುದೇ ಸ್ಥಾನದಲ್ಲಿ ತಾವಿದ್ದಾಗ ಸಾಮಾಜಿಕ ನ್ಯಾಯವನ್ನು ಸಮಾಜ ಕೊಡುವಂಥ ಪ್ರಯತ್ನ ಮಾಡ್ರಿ ಅಂತೇಳಿ. ಈಗ ಹೈಕಮಾಂಡೇ ಖರ್ಗೆ ಸಾಹೇಬ್ರ ಸ್ವತಃ ಅವರು ಮುಖ್ಯಮಂತ್ರಿ ಆದರೂ ನಮಗೆ ಪರವಾಗಿಲ್ಲ. ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕನ್ನೋ ಕೂಗು ಇದು ಇವತ್ತಿನಿಂದಲ್ಲ, ಇದು ಸುಮಾರು ವರ್ಷಗಳಿಂದ ಅದ. ಜಾರಕಿಹೊಳಿ ಅವ್ರ ಒಂದು ಸ್ಪಷ್ಟತೆ ಅದ. ಅವ್ರು 2028 ನಾನು ಕ್ಲೇಮ್ ಮಾಡ್ತೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ನಮ್ಮ ದಲಿತರಲ್ಲೇ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಮುಂದೆ ಬರ್ತಾ ಇಲ್ಲ, ಜನರೇ ಹೋರಾಟ ಮಾಡ್ತಾ ಇದ್ದೀವಿ. ಅದನ್ನು ನೀವು ಹೇಳ್ರಿ, ಇಂಥ ಒಂದು 20 ವರ್ಷ ಬಾದ್ ನಾವು ಆಯ್ತೀವಿ ಅಂತ ಹೇಳ್ರಿ, ಅವಾಗಿಂದವರೆಗಾದ್ರೂ ಸುಮ್ಮನೆ ಕೂಡ್ತೀವಿ ನಾವು. ಇನ್ನೊಂದ್ ಕಡೆ ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿಬೇಕು, ಇಲ್ಲವಾದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆಂದು ಅಹಿಂದ ಒಕ್ಕೂಟ ಸಿಎಂ ಪರ ಬ್ಯಾಟ್ ಬೀಸಿ ಎಚ್ಚರಿಕೆ ನೀಡಿದೆ. ರಾಜ್ಯದ ಮಾಸ್ ಲೀಡರ್ ಅಂದ್ರೆ ಅದು ಸಿದ್ದರಾಮಯ್ಯ. ಹಿಂದುಳಿದ ವರ್ಗಗಳ, ದಲಿತರ, ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲಾ ಶೋಷಿತರನ್ನ ತೆಗೆದುಕೊಂಡು ಹೋಗುವ ನಾಯಕ ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿಯಿಂದ ಕೆಳಗಡೆ ಇಳಿಸಬಾರದು. ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯನನ್ನ ಕೆಳಗೆ ಇಳಿಸಿ ಡಿಕೆ ಶಿವಕುಮಾರನ್ನ ಸಿಎಂ ಮಾಡಿದ್ದೇ ಆದ್ರೆ ಮುಂದಾಗುವ ಅನಾಹುತಗಳಿಗೆ ನೀವೇ ಕಾರಣ ಎಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಜಿಲ್ಲೆಯ ಅಹಿಂದ ನಾಯಕರು ಎಚ್ಚರಿಕೆ ನೀಡಿದ್ದಾರೆ. ಮೀಸಲು ಕ್ಷೇತ್ರದ ಗೆದ್ದಂತ ನಮ್ಮ MLA ಶಾಸಕರೇನಿದ್ದಾರೆ, ಇವರು ಯಾಕೆ ಸಿಎಂ ಆಗ್ಬೇಕಂತಂದ್ರೆ ಇವರು ಮೀಸಲು ಕ್ಷೇತ್ರದಿಂದ SC/ST OBC ಜನಾಂಗದ ಪ್ರತಿನಿಧಿಯಾಗಿ ಹೋಗಿರ್ತಾರೆ. ಇವರು ಒಂದು ವೇಳೆ ಸಿಎಂ ಆದರೆ SC/ST ಜನಾಂಗ, OBC ಜನಾಂಗ ಇಲ್ಲಿದ್ದಂಥ ಬಡ ಜನರಿಗೆ ಅನುಕೂಲ ಆಗೋ ರೀತಿ ಕಾನೂನು ತಂದು ಒಳ್ಳೆ ರೀತಿ ಅವ್ರಿಗೆ ಸವಲತ್ತು ಒದಗಿಸುವಂಥ ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಯಾರಾದರೂ ದಲಿತರಿಗೆ ಸಿಎಂ ಮಾಡ್ರಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಿರಂತರವಾಗಿ ದಲಿತರು ಮತ ಪಡೆಯುತ್ತಾರ. SC/ST OBC ಸಂಘಟನೆಗಳ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡ್ಯಾರ. ಹೌದು, ಈ ಸರ್ತಿ ಈಗ ಒಂದು ವೇಳೆ ನೀವು ಸಿಎಂ ಬದಲಾವಣೆ ಮಾಡೋದಾದ್ರೆ ಮೊದಲನೇ ಸ್ಥಾನ ನೀವು ದಲಿತರಿಗೆ ಇಡ್ರಿ. ಸರಿಯಾದ ಸಮಯ. ಕಾಂಗ್ರೆಸ್ ದಲಿತರ ಹೆಸರು ಹೇಳ್ಕೊಂಡು ಇವತ್ತು ಸರ್ಕಾರ ಮಾಡಿದ ಕರ್ನಾಟಕದಲ್ಲಿ, ಆ ದಲಿತರಿಗೆ ಯಾಕೆ ಸಿಎಂ ಕೊಡ್ತಾ ಇಲ್ಲ? ನೀವು ಪರಿಶಿಷ್ಟರಿಗೆ ಯಾಕೆ ಸಿಎಂ ಕೊಡ್ತಾ ಇಲ್ಲ? ಕೊಡಲೇಬೇಕು. ಒಂದು ವೇಳೆ ಅಂಥದ್ದೇನಾದ್ರು ಸಮಯ ಬಂದರೆ ದಲಿತರಿಗೆ ಬಿಟ್ಟು ಬೇರೆ ಕೊಟ್ಟಿದ್ರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ, ಮತ್ತು ದಲಿತ ಸಿಎಂ ಮಾಡ್ರಂತ ಕೂಡ ನಾವು ಹೋರಾಟ ಮಾಡ್ತೀವಿ. ಒಟ್ಟಾರೆ ಪವರ್ ಶೇರಿಂಗ್ ವಿಚಾರ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸದ್ದು ಮಾಡಿದ್ದು, ಸಿಎಂ ನಾ ಕೊಡೆ ಅಂದ್ರೆ ಡಿಕೆಶಿ ನಾ ಬಿಡೆ ಎನ್ನುತ್ತಿದ್ದು ಸದ್ಯ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದ್ರೆ ಈ ಮಧ್ಯೆ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಬೇಡ, ಯಾರಾದ್ರೂ ದಲಿತರನ್ನ ಸಿಎಂ ಮಾಡಿ ದಲಿತ ಸಮುದಾಯಕ್ಕೆ ನ್ಯಾಯ ಒದಗಿಸಿ ಎಂದು ದಲಿತ ಸಿಎಂ ಕೂಗು ಎದ್ದಿದೆ. ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.